ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮ್ಮ ಚಾನಲ್ನಲ್ಲಿ ಮಾನಿಟೈಸೇಷನ್ ಆದಮೇಲೆ ಮುಂದೆ ನಿಮ್ಮ ವೀಡಿಯೋಸ್ಗೆ ಆ್ಯಡ್ಸ್ ಬರೋ ಥರ ಹೇಗೆ ಮಾಡೋದು, ಅರ್ನಿಂಗ್ಸ್ ಬರೋ ಥರ ಏನು ಮಾಡೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ಒಂದು ಚಾನಲ್ ಇದೆ. ಈ ಚಾನಲ್ ಪ್ರಾಬ್ಲಮ್ ಆಗಿತ್ತು, ನಾನು ಸಾಲ್ವ್ ಮಾಡಿಕೊಟ್ಟಿದ್ದೀನಿ, ಮಾನಿಟೈಸೇಷನ್ ಮಾಡಿಕೊಟ್ಟಿದ್ದೀನಿ. ಮತ್ತು ಅವರು ಫಸ್ಟ್ ಪೇಮೆಂಟ್ ಬರೋವರೆಗೂ ವರ್ಕ್ ಮಾಡಿಕೊಡಿ, ಅದರ ಸರ್ವಿಸ್ ಚಾರ್ಜ್ ಏನಾಗುತ್ತೆ ಅದನ್ನು ಕೊಡ್ತೀನಿ ಅಂತ ಹೇಳಿದರೆ, ಅದಕ್ಕೋಸ್ಕರ ಅವ್ರ ಚಾನಲ್ನಲ್ಲಿ ಎಲ್ಲನೂ ಫಸ್ಟ್ ಪೇಮೆಂಟ್ ಬರೋವರೆಗೂ ಏನೆಲ್ಲ ಮಾಡಬೇಕು, ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡೋದಾಗಲಿ, ಐಡೆಂಟಿಟಿ ವೆರಿಫಿಕೇಷನ್ ಎಲ್ಲನೂ ಅವ್ರಿಗೆ ಮಾಡಿಕೊಡ್ತೀನಿ. ಮತ್ತು ನಿಮ್ಮ ಚಾನಲ್ಗೂ ಕೂಡ ಈ ರೀತಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ, ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗ್ತಾ ಇರಲಿಲ್ಲ, ಏನಾದರೂ ಪ್ರಾಬ್ಲಮ್ ಆಗಿತ್ತು, ಸ್ಟೆಪ್ 2 ಎರರ್ ಬಂದಿತ್ತು, ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂತಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಇನ್ಸ್ಟಾಗ್ರಾಮ್ ID ಇದೆ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಚಾನಲ್ಗೆ ಮಾನಿಟೈಸೇಷನ್ ಪ್ರಾಬ್ಲಮ್ ಇದ್ದರೆ ನಿಮಗೆ ಎಲ್ಲ ಸಾಲ್ವ್ ಮಾಡಿಕೊಡ್ತೀನಿ. ಮತ್ತು ಬೇರೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಡ್ತೀನಿ. ಆದರೆ ಚಿಕ್ಕ ಡೌಟ್ಸ್ನ ಕೇಳೋಕ್ಕೋಸ್ಕರ ನನಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ದೊಡ್ಡ ಪ್ರಾಬ್ಲಮ್ ಇದ್ದರೆ ಅಷ್ಟೇ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಇನ್ನೂ ಒಂದು ಏನು ಅಂತಂದರೆ, ನಿಮ್ಮ ಚಾನಲ್ ಮಾನಿಟೈಸೇಷನ್ ಟೈಮ್ ಹತ್ರ ಬಂದಿರುತ್ತೆ, ಅಂದರೆ 4000 ವಾಚ್ ಟೈಮ್, 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರುತ್ತೆ. ಆವಾಗ ಮಾನಿಟೈಸೇಷನ್ ಅಪ್ಲೈ ಮಾಡೋದು ಇರುತ್ತೆ. ಆವಾಗ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಮಾಡಿ ನಿಮ್ಮ ಫಸ್ಟ್ ಪೇಮೆಂಟ್ ಬರೋವರೆಗೂ ನಿಮ್ಮದು ಏನು ಪ್ರೊಸೆಸ್ ಇರುತ್ತೆ ಅದೆಲ್ಲನೂ ನಾನು ಮಾಡಿಕೊಡ್ತೀನಿ. ಅದಕ್ಕೆ ಸರ್ವಿಸ್ ಚಾರ್ಜ್ ಆಗುತ್ತೆ. ಯಾಕೆಂದರೆ ನಿಮಗೆ ಈ ರೀತಿ ಎಕ್ಸ್ಪೀರಿಯೆನ್ಸ್ ಇರಲ್ಲ, ನಿಮಗೆ ಗೊತ್ತಿರಲ್ಲ ಏನೇನೆಲ್ಲ ಮಾಡಬೇಕು. ಏನಾದರೂ ಪ್ರಾಬ್ಲಮ್ ಆದರೆ ನಿಮ್ಮ ಚಾನಲ್ ಭಾಳ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಭಾಳಷ್ಟು ಜನ ಏನು ಮಾಡ್ತಾರೆ, ಅವ್ರ ಕಂಟೆಂಟ್ ಬಗ್ಗೆ ಅಷ್ಟೇ ಗೊತ್ತಿರುತ್ತೆ, ಆದರೆ ಯೂಟ್ಯೂಬ್ನಲ್ಲಿ ಮಾನಿಟೈಸೇಷನ್ ಮಾಡೋದಾಗೆ, ವೀಡಿಯೋಸ್ನೆಲ್ಲ ಮಾನಿಟೈಸ್ ಮಾಡೋದಾಗೆ, ಐಡೆಂಟಿಟಿ ವೆರಿಫಿಕೇಷನ್, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆ್ಯಡ್ ಮಾಡೋದಾಗೆ ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ. ತಾವೇ ಮಾಡೋಕ್ಕೋಗಿ ಅದರಲ್ಲಿ ಏನಾದರೂ ಪ್ರಾಬ್ಲಮ್ನಲ್ಲಿ ಸಿಕ್ಕಾಕೋತಾರೆ, ಆವಾಗ ಓದಾಡ್ತಾರೆ, ಆವಾಗ ಯಾರೂ ಹೆಲ್ಪ್ ಮಾಡಲ್ಲ. ಅದಕ್ಕೋಸ್ಕರ ಕರೆಕ್ಟಾಗಿ ಮಾಡಬೇಕು ಫ್ರೆಂಡ್ಸ್. ಸ್ವಲ್ಪ ಪ್ರಾಬ್ಲಮ್ ಏನಾದರೂ ತಪ್ಪಾದರೂ ಕೂಡ ದೊಡ್ಡ ಪ್ರಾಬ್ಲಮ್ ಆಗುತ್ತೆ, ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಲ್ಲ. ಮತ್ತು ಒಂದು ವೇಳೆ ಮಾನಿಟೈಸೇಷನ್ ಆದರೂ ಕೂಡ ಮತ್ತೆ ಅದು ಆಫ್ ಆಗುತ್ತೆ, ನಿಮ್ಮ ಅರ್ನಿಂಗ್ಸ್ ಆಗಲ್ಲ ಫ್ರೆಂಡ್ಸ್. ಆವಾಗ ನಿಮಗೆ ಬೇಜಾರಾಗ್ತಾ ಇರುತ್ತೆ. ಅದಕ್ಕೋಸ್ಕರ ನಿಮಗೆ ಈ ರಿಸ್ಕ್ ತೊಗೊಳೋದು ಬೇಡ ಅಂತಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಮ ಚಾನಲ್ನ ಮಾನಿಟೈಸೇಷನ್ ಮಾಡಿ ನಿಮ್ಮ ಫಸ್ಟ್ ಪೇಮೆಂಟ್ ಬರೋವರೆಗೂ ಎಲ್ಲ ವರ್ಕ್ ಮಾಡಿ ಕೊಡ್ತೀನಿ. ಅದಕ್ಕೆ ನೀವು ಸರ್ವಿಸ್ ಚಾರ್ಜ್ನ ಕೊಡಬೇಕಾಗುತ್ತೆ. ಇಲ್ಲ ನನಗೆ ಎಲ್ಲ ಬರುತ್ತೆ, ನಾನು ತಿಳ್ಕೊಂಡು ನಾನು ಮಾಡ್ತೀನಿ ಅಂತಂದರೆ ಮಾಡ್ಬೋದು. ಆಮೇಲೆ ಪ್ರಾಬ್ಲಮ್ ಆದರೆ ನೀವು ಹೊಣೆ ಆಗಿರ್ತೀರ. ಫ್ರೆಂಡ್ಸ್, ಈಗ ಮಾನಿಟೈಸೇಷನ್ ಮಾಡಿದ್ದೀನಿ, ಈ ಚಾನಲ್ ಮಾನಿಟೈಸೇಷನ್ ಮಾಡಿಕೊಟ್ಟಿದ್ದೀನಿ. ಈಗ ಈ ಚಾನಲ್ಗೆ ಆ್ಯಡ್ಸ್ ಬರಬೇಕು. ಭಾಳಷ್ಟು ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇರ್ತಾರೆ, ಮಾನಿಟೈಸೇಷನ್ ಆಗಿದೆ ನನ್ನ ಚಾನಲ್ಗೆ, ಆದರೆ ಆ್ಯಡ್ಸ್ ಬರ್ತಾ ಇಲ್ಲ, ಮತ್ತು ಡಾಲರ್ ಸಿಂಬಲ್ ತೋರಿಸ್ತಾ ಇಲ್ಲ ನನ್ನ ಚಾನಲಲ್ಲಿ ಅಂತೇಳಿ ಕೇಳ್ತಾ ಇರ್ತಾರೆ. ಅದಕ್ಕೆ ಈ ಒಂದು ಆ್ಯಡ್ ಸೆಟ್ಟಿಂಗ್ಸ್ ಮಾಡಬೇಕಾಗುತ್ತೆ. ಆ ಸೆಟ್ಟಿಂಗ್ಸ್ನ ಹೇಗೆ ಮಾಡೋದು ಅಂತೇಳಿ ನಿಮಗೆ ತಿಳಿಸ್ತೀನಿ. ಈಗ ನೋಡ್ತಿದ್ರೆ ಇಲ್ಲಿ ಡ್ಯಾಶ್ ಬೋರ್ಡ್ಗೆ ಬಂದಿದ್ದೀವಿ. ಡ್ಯಾಶ್ ಬೋರ್ಡಿಂದ ಕೆಳಗಡೆ ಬನ್ನಿ. ಇಲ್ಲಿ ನೋಡ್ತಿದ್ರೆ ಕೆಳಗಡೆ ಬಂದರೆ ಇಲ್ಲಿ ಡಾಲರ್ ಸಿಂಬಲ್ ಇದೆ, ಅದನ್ನು ಅರ್ನ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿದ್ರೆ ಅರ್ನ್ ಆನ್ ಯೂಟ್ಯೂಬ್ ಅಂತೇಳಿ. ಇಲ್ಲಿ ಓವರ್ ವ್ಯೂ, ಮೆಂಬರ್ಶಿಪ್, ಸೂಪರ್ಸ್, ಶಾಪಿಂಗ್ ಎಲ್ಲ ಇದೆ. ಇವೆಲ್ಲ ಸ್ಟಾರ್ಟ್ ಮಾಡ್ಕೋಬೋದು. ಈಗ ನಾವು ಆ್ಯಡ್ಸ್ನ ಸ್ಟಾರ್ಟ್ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತಿದೆ, ಅದನ್ನು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ತಿದ್ರೆ ವಾಚ್ ಪೇರ್ ಆ್ಯಡ್ಸ್ ಅಂತಿದೆ, ಇದು ಆನ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತಿದೆ, ಅದನ್ನು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ತಿದ್ರೆ ಟರ್ನ್ ಆನ್ ಅಂತಿದೆ, ಅದನ್ನು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ತಿದ್ರೆ ಎಲ್ಲ ಪೇಜ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಇರುತ್ತೆ. ಇದರಲ್ಲಿ ಈ ಥರ ಸ್ಲೈಡ್ ಮಾಡಿ, ಸ್ಲೈಡ್ ಮಾಡಿದಾದ್ಮೇಲೆ ಕೆಳಗಡೆ ಐ ಅಕ್ಸೆಪ್ಟ್ ದ ವಾಚ್ ಪೇ ಟರ್ಮ್ಸ್ ಅಂತಿದೆ, ಅದನ್ನು ರೈಟ್ ಮಾರ್ಕ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಇಲ್ಲಿ ಅಕ್ಸೆಪ್ಟ್ ಆ್ಯಂಡ್ ನೆಕ್ಸ್ಟ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಪ್ರೊಸೆಸ್ ಆಗುತ್ತೆ. ಪ್ರೊಸೆಸ್ ಆದಮೇಲೆ ಈ ರೀತಿ ರಿವ್ಯೂ ಯುವರ್ ಆ್ಯಡ್ ಡಿಫಾಲ್ಟ್ಸ್ ಅಂತಿದೆ, ಈ ರೀತಿ ಇರುತ್ತೆ. ಎಲ್ಲನೂ ಆನ್ ಮಾಡ್ಕೊಳ್ಳಿ. ಇಲ್ಲಿ 1 2 3 ಎಲ್ಲನೂ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಅಂತಿದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೇಳ್ತದೆ ಯಾವ್ಯಾವ ವೀಡಿಯೋಸ್ಗೆ ನೀವು ಮಾನಿಟೈಸೇಷನ್ ಮಾಡಬೇಕು ಅನ್ಕೋತೀರಾ ಅಂತೇಳಿ. ಆಲ್ಮೋಸ್ಟ್ ಎಲ್ಲರೂ ಎಲ್ಲ ವೀಡಿಯೋಸ್ನ ಮಾನಿಟೈಸೇಷನ್ ಮಾಡಬೇಕು ಅನ್ಕೋತಾರೆ, ಯಾಕಂದರೆ ಎಲ್ಲ ವೀಡಿಯೋಸಿಂದ ದುಡ್ಡು ಬರಬೇಕು. ಅದಕ್ಕೋಸ್ಕರ ಆಲ್ ಆಫ್ ಮೈ ಎಕ್ಸಿಸ್ಟಿಂಗ್ ವೀಡಿಯೋಸ್ ಅಂತೇಳಿ ಇಲ್ಲಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಮಾನಿಟೈಸ್ ಆಲ್ ಅಂತೇಳಿ ಕ್ಲಿಕ್ ಮಾಡಬೇಕು. ಒಂದು 2 ವರ್ಷ ಹಿಂದೆ ಇದು ಮಾನಿಟೈಸೇಷನ್ ರೂಲ್ಸ್ ಚೇಂಜ್ ಇತ್ತು, ಮೊದಲು ಬೇರೆ ಇತ್ತು. ಈಗ ಸ್ವಲ್ಪ ಈಸಿ ಮಾಡಿದ್ದಾರೆ ಫ್ರೆಂಡ್ಸ್. ಯಾವ ರೀತಿ ಎಲ್ಲ ವೀಡಿಯೋಸ್ನ ಮಾನಿಟೈಸ್ ಮಾಡೋದು ಭಾಳ ಈಸಿ ಮಾಡಿದೆ, ಒಂದೇ ಬಾರಿ ಈಗ ಮಾನಿಟೈಸ್ ಆಗಿರುತ್ತೆ ಫ್ರೆಂಡ್ಸ್. ಈಗ ನಾವು ಕಂಟೆಂಟ್ನ ಚೆಕ್ ಮಾಡೋಣ, ವೀಡಿಯೋಸ್ನ ಚೆಕ್ ಮಾಡೋಣ ಮಾನಿಟೈಸೇಷನ್ ಆಗಿದೆಯಲ್ಲ ಅಂತೇಳಿ. ಇಲ್ಲಿ ನೋಡ್ತಿದ್ರೆ ಎಲ್ಲ ಮಾನಿಟೈಸೇಷನ್ ಆಗಿದೆ, ಆದರೆ ಎಲ್ಲೋ ಡಾಲರ್ ಬಂದಿದೆ, ಇದನ್ನು ಚೆಕ್ ಮಾಡಬೇಕು. ಆಮೇಲೆ ಒಂದೊಂದಕ್ಕೆ ಮಾನಿಟೈಸೇಷನ್ ಆಫೇ ಇದೆ, ಇದನ್ನೆಲ್ಲ ಚೆಕ್ ಮಾಡಿ ಎಲ್ಲನೂ ಆಮೇಲೆ ಇದನ್ನು ಸಾಲ್ವ್ ಮಾಡ್ತೀನಿ ನಾನು. ಇದಾದಮೇಲೆ ಏನು ಮಾಡಬೇಕು ಅಂತಂದರೆ, ನೆಕ್ಸ್ಟ್ ಇಲ್ಲಿ ಅರ್ನ್ ಇದೆಯಲ್ಲ, ಅರ್ನ್ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ವಾಚ್ ಪೇಡ್ ಆ್ಯಡ್ಸ್ ಇದೆಯಲ್ಲ, ವಾಚ್ ಪೇಡ್ ಆ್ಯಡ್ಸ್ನ ಈಗ ಆನ್ ಮಾಡ್ಕೊಂಡಿದ್ದೀವಿ ಆಗಲೇ. ನೆಕ್ಸ್ಟ್ ಶಾರ್ಟ್ಸ್ ಫೀಡ್ ಆ್ಯಡ್ಸ್ನ ಕ್ಲಿಕ್ ಮಾಡ್ತೀನಿ.
ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಟರ್ನ್ ಆನ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ, ಇದನ್ನು ನೀವು ಓದ್ಕೋಬೋದು ಬೇಕಾದರೆ. ಅದಾದಮೇಲೆ ಇಲ್ಲಿ ಐ ಅಗ್ರಿ ದ ಶಾರ್ಟ್ ಸ್ಪೀಡ್ ಟರ್ಮ್ಸ್ ಅಂತಿದೆಯಲ್ಲ, ಅದನ್ನು ಚೆಕ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ಅಕ್ಸೆಪ್ಟ್ ಅಂತೇಳಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ತಾ ಇದ್ದರೆ ಶಾರ್ಟ್ ಫೀಡ್ ಆ್ಯಡ್ಸ್ ಕೂಡ ಈಗ ಆನ್ ಆಗಿದೆ. ನಿಮ್ಮ ಚಾನಲಲ್ಲಿ ಶಾರ್ಟ್ಸ್ ಇತ್ತು ಅಂತಂದರೆ ಅದಕ್ಕೂ ದುಡ್ಡು ಬರುತ್ತೆ, ಅರ್ನಿಂಗ್ಸ್ ಆಗುತ್ತೆ ಫ್ರೆಂಡ್ಸ್. ಈಗ ಮೆಂಬರ್ಶಿಪ್ಸ್ ಒಂದಿದೆ, ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಮತ್ತು ಅದು ನಿಮ್ಮ ಪ್ರಕಾರ ಎಷ್ಟು ದುಡ್ಡು ನೀವು ಅದಕ್ಕೆ ಚಾರ್ಜ್ ಮಾಡ್ತೀರಾ ನಿಮ್ಗೆ ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಇದು ಆಮೇಲೆ ಮಾಡೋಣ. ಈಗ ಸೂಪರ್ಸ್ನ ಈಗ ಇದನ್ನು ಆನ್ ಮಾಡ್ಕೊಳ್ಳೋಣ. ಅದು ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದ್ಮೇಲೆ ಗೆಟ್ ಸ್ಟಾರ್ಟೆಡ್ ಅಂತಿದೆ, ಇದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಅಕ್ಸೆಪ್ಟ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಈ ಥರ ಕೆಳಗಡೆ ಸ್ಲೈಡ್ ಮಾಡಿದ್ರೆ ಇಲ್ಲಿ ಒಂದು ಚೆಕ್ ಮಾರ್ಕ್ ಮಾಡ್ಕೋಬೇಕು. ಚೆಕ್ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಅಕ್ಸೆಪ್ಟ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ಈ ರೀತಿ ಪ್ರೊಸೆಸ್ ಆಗುತ್ತೆ. ಪ್ರೊಸೆಸ್ ಆದಮೇಲೆ ಇಲ್ಲಿ ನೋಡ್ತಿದ್ರೆ ಸೂಪರ್ ಚಾಟ್, ಸೂಪರ್ ಸ್ಟಿಕ್ಕರ್, ಸೂಪರ್ ಥ್ಯಾಂಕ್ಸ್ ಎಲ್ಲ ಇದೆ, ಇದನ್ನು ಆನ್ ಮಾಡ್ಕೊಳ್ಳಿ. ಇದು ಕೂಡ 3 ಆನ್ ಆಯ್ತು. ಈಗ ಸೂಪರ್ ಸ್ಟಿಕ್ಕರ್, ಸೂಪರ್ ಚಾಟ್, ಸೂಪರ್ ಥ್ಯಾಂಕ್ಸ್ ಎಲ್ಲ ಆನ್ ಆಗಿದೆ. ಈಗ ವಾಚ್ ಪೇಡ್ ಆ್ಯಡ್ಸ್ ಕೂಡ ಆನ್ ಆಗಿದೆ, ಶಾರ್ಟ್ ಸ್ಪೀಡ್ ಆ್ಯಡ್ಸ್ ಕೂಡ ಆನ್ ಆಗಿದೆ, ಸೂಪರ್ಸ್ ಕೂಡ ಆ್ಯಡ್ ಆಗಿದೆ ಫ್ರೆಂಡ್ಸ್. ಈಗ ನಿಮ್ಮ ಚಾನಲಲ್ಲಿ ಎಲ್ಲ ವೀಡಿಯೋಸ್ ಮಾನಿಟೈಸೇಷನ್ ಆಗಿದೆ. ಈಗ ಯಾರಾದರೂ ನಿಮ್ಮ ವೀಡಿಯೋಸ್ ನೋಡಿದರೆ ಆ್ಯಡ್ಸ್ ಬಂದರೆ ನಿಮಗೆ ಅರ್ನಿಂಗ್ಸ್ ಆಗುತ್ತೆ ಫ್ರೆಂಡ್ಸ್. ಇನ್ನು ಮೆಂಬರ್ಶಿಪ್ ಒಂದು ಆನ್ ಮಾಡ್ಕೊಳ್ಳೋದಿದೆ, ಇದನ್ನು ಆಮೇಲೆ ಮತ್ತೆ ಸಪ್ರೇಟ್ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಇದರಲ್ಲಿ ಕಂಟೆಂಟ್ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದರೆ ಇಲ್ಲಿ ಎಲ್ಲೋ ಡಾಲರ್ ಸಿಂಬಲ್ ಬಂದಿದೆ, ಅಂದರೆ ಇಲ್ಲಿ ಆ್ಯಡ್ಸ್ ಬರಲ್ಲ. ಒಂದು ವೇಳೆ ಬಂದರೂ ಕೂಡ ಜಾಸ್ತಿ ಅರ್ನಿಂಗ್ಸ್ ಆಗಲ್ಲ ಅಂತೇಳಿ ತೋರಿಸ್ತಾ ಇದೆ. ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ ಈ ವಿಡಿಯೋಸ್ನಲ್ಲಿ, ನಾನು ಚೆಕ್ ಮಾಡಿ ಅದನ್ನು ಸಾಲ್ವ್ ಮಾಡ್ತೀನಿ ಫ್ರೆಂಡ್ಸ್. ಆಲ್ಮೋಸ್ಟ್ ಈ ಪ್ರೊಸೆಸ್ನ ನೀವು ಫಾಲೋ ಮಾಡಿದರೆ ಇಲ್ಲಿ ನಿಮ್ಮ ಕಂಟೆಂಟ್ ಕರೆಕ್ಟ್ ಇತ್ತು ಅಂತಂದರೆ ಇಲ್ಲಿ ಗ್ರೀನ್ ಡಾಲರ್ ಸಿಂಬಲ್ ಬರುತ್ತೆ. ಇಲ್ಲಿ ಏನೂ ಪ್ರಾಬ್ಲಮ್ ಇರಲ್ಲ. ಈ ಚಾನಲಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ, ಇದನ್ನು ನಾನು ಸಾಲ್ವ್ ಮಾಡ್ತೀನಿ. ಈ ಪ್ರೊಸೀಜರ್ನ ನೀವು ಫಾಲೋ ಮಾಡಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇದ್ರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಿತ್ತು ಅಂದರೆ ಈ ರೀತಿ ಬರುತ್ತೆ, ವೆಲ್ಕಮ್ ಟು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಂತೇಳಿ ಈ ರೀತಿ ಬರುತ್ತೆ. ಮತ್ತು ಯಾವಾಗ ಮಾನಿಟೈಸೇಷನ್ ಆಗಿದೆ ಅಂತ ಕೂಡ ಇಲ್ಲಿ ತೋರಿಸುತ್ತೆ. 27 ಅಕ್ಟೋಬರ್ 2023 5 ಗಂಟೆ 10 ನಿಮಿಷಕ್ಕೆ ಆಗಿದೆ ಅಂತೇಳಿ ಇಲ್ಲಿ ತೋರಿಸುತ್ತೆ. ಈ ರೀತಿ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಫ್ರೆಂಡ್ಸ್. ನಿಮ್ಮ ಚಾನಲ್ ಈಗ ಮಾನಿಟೈಸೇಷನ್ ಆದಮೇಲೆ ಯಾವ ರೀತಿ ನಿಮ್ಮ ವೀಡಿಯೋಸ್ಗೆ ಆ್ಯಡ್ಸ್ ಬರೋ ಥರ ಮಾಡಬೇಕು, ಅರ್ನಿಂಗ್ಸ್ ಬರೋ ಥರ ಮಾಡಬೇಕು ಅಂತೇಳಿ ತಿಳ್ಕೊಂಡ್ರಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ನಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.